ಪ್ರಜ್ವಲ್ ರೇವಣ್ಣ ಎಲ್ಲಿ ಯಾವಾಗ ಬರ್ತಾರೆ ಈ ಪ್ರಶ್ನೆ ಹಲವು ಕಡೆಗಳಲ್ಲಿತ್ತು. ಇವತ್ತು ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ಹೊರಡುತ್ತಾರ. ಕಾರಣ ಅವ್ರ ಟಿಕೆಟ್ ಒಂದಿದೆ. ಮಧ್ಯಾಹ್ನ 12:05ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಅಲ್ಲಿಂದ ಹೊರಡ್ತಾರೆ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಬರ್ತಾರಾ ಅಥವಾ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಾರಾ ಗೊತ್ತಿಲ್ಲ. ಪಬ್ಲಿಕ್ ಟಿವಿ ಬಳಿ ಟಿಕೆಟ್ ಬುಕ್ಕಿಂಗ್ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ 12:05ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಅವರ ಹೆಸರು ಟಿಕೆಟ್ ಬುಕ್ ಆಗಿದೆ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಟಿಕೆಟ್ ಅಂತೂ ಇದೆ, ಬಟ್ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಲ್ವಾ ಅನ್ನೋದನ್ನ ನೋಡಬೇಕು. ಕಾರಣ ಇವತ್ತಿಗೆ ಅವರು ಹೋಗೋ ಸಂದರ್ಭದಲ್ಲಿ ಮಾಡ್ಕೊಂಡಂತಹ ಬುಕ್ ಅದು. ಸೊ ಬಿಸ್ನೆಸ್ ಕ್ಲಾಸ್ನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಬುಕ್ ಮಾಡಿರುವ ಟಿಕೆಟನ್ನು ಕ್ಯಾನ್ಸಲ್ ಸದ್ಯಕ್ಕಂತೂ ಇನ್ನೂ ಮಾಡಿಲ್ಲ. ಬೆಂಗಳೂರಿಗೆ ಪ್ರಜ್ವಲ್ ಬರೋದು ಕನ್ಫರ್ಮ್ ಆಗಿದ್ದಾಗ ಈ ಕಡೆಗೆ ಅವರ ತಂದೆ ರೇವಣ್ಣ ಅವರು ರಿಲೀಸ್ ಆಗಿದೆ. ಹಾಗಾಗಿ ಈಗ ಬರ್ತಾರಾ ಇಲ್ವಾ ಪ್ರಜ್ವಲ್ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಸದ್ಯಕ್ಕಂತೂ ಟಿಕೆಟ್ ಅವರು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂತಿದ್ದಾರೆ. ಒಂದು ಕಡೆಗೆ ಮತ್ತೊಂದು ಟಿಕೆಟ್ ಈಗ ಗೊತ್ತಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 12:05ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಹೊರಡ್ತಾರೆ. ಇಲ್ಲಿಗೆ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡಿರೋದನ್ನು ನೋಡ್ತಾ ಇದ್ದಾರೆ. ಇದು ಟಿಕೆಟ್, ಅದರ ಪ್ರತಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಅವರ ಹೆಸರಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಬುಕ್ ಆಗಿರುವಂಥ ಟಿಕೆಟ್ ಇದು. 6G ಸೀಟ್ ನಂಬರ್ ಕೂಡ. ಸೊ ಹಾಗಾಗಿ ಈಗ ಬರ್ತಾರಾ ಬರಲ್ವಾ, ಕೊನೆಯ ಮೂಮೆಂಟಲ್ಲಿ ಮತ್ತೆ ಚೇಂಜ್ ಮಾಡ್ಕೊಳ್ತಾರ ಮೂಡನ್ನು ಅಂತ ನೋಡಬೇಕು.